Hello everyone, welcome back to my YouTube channel. So ಇದು day 1 second place. Next ನಾವು ಝೂರಿಕ್ ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೊಂಟೇವಿ. ಝೂರಿಕ್ ಸಿಟಿ ಎಲ್ಲ ನೋಡ್ಕೊಂಡ್ ಬರ್ತೇವೆ ಹೆಂಗೈತೆ ಏನಂತ ಹೇಳಿ. ಈಗ ಟ್ರೈನಿಗೆ ವೇಟ್ ಮಾಡತ್ತೇವಿ ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಕ್ಕೆ. ಇಲ್ಲಿ ನೋಡ್ರಿ ಟ್ರೈನ್ ಸ್ಟೇಷನ್ ಕಡೆ ಎಷ್ಟು ಮಸ್ತ್ ಸೀನ್ರಿ ಐತಿ. ಸೊ ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ. ಟ್ರೈನ್ ಇದೆ ಅಲ್ಲ. ಸೊ ನಾವು ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಹೊಂಟೇವಿ. ಸೊ ಇದು ನಮ್ಮದು ಸ್ವಿಟ್ಜರ್ಲ್ಯಾಂಡ್ನಾಗ ಡೇ 1 ಆಮೇಲೆ 2ನೇ ಪ್ಲೇಸ್ ಇದು ನೋಡೋದು. ನಾವು ಫಸ್ಟ್ ಪ್ಲೇಸ್ ರೇನೆ ಫಾಲ್ಸ್ ನೋಡಿದ್ವಿ. ಐ ಥಿಂಕ್ ಆ ವಿಡಿಯೋ ಹೋಗಿ ನೋಡ್ರಿ, ಆಲ್ರೆಡಿ ಅಪ್ಲೋಡ್ ಮಾಡೇ ನಾನು. ಸೊ ಇದು ಸೆಕೆಂಡ್ ಪ್ಲೇಸ್ ಸ್ವಿಟ್ಜರ್ಲ್ಯಾಂಡ್ನಾಗ. ಅದು ಸ್ವಿಟ್ಜರ್ಲ್ಯಾಂಡ್ನಾಗ ಝೂರಿಕ್ ಅನ್ನೋ ಸಿಟಿ. ಸೊ ಇದು ಝೂರಿಕ್ ಅನ್ನೋ ಸಿಟಿ ಒಳಗೆ ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಐತಿ. ಇಡೀ ಜಗತ್ತೊಳಗೆ ಇದು ಫ್ಯಾಕ್ಟ್ರಿ ಒರಿಜಿನಲ್ ಫ್ಯಾಕ್ಟ್ರಿ ಲಿಂಡ್ ಚಾಕ್ಲೇಟ್ ಬ್ರ್ಯಾಂಡಿಂದ. ಸೊ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಹೋಗೋಕೆ ಚಾಕ್ಲೇಟ್ ಹೆಂಗೆ ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಅಂತೆಲ್ಲ ಫುಲ್ ಚಾಕ್ಲೇಟ್ ಟೂರ್ ನೋಡ್ಬೇಕಂದ್ರೆ ಒಳಗೆ ಹೋಗ್ಬೇಕಂದ್ರೆ 17 CHF. ಅದು ಬಿಟ್ಟರೆ ಶಾಪ್ಸ್ ಅದಾವೆ, ಅಲ್ಲೇ ಶಾಪ್ಸ್ ಅದಾವೆ, ಹೋಗಿ ಚಾಕ್ಲೇಟ್ಸ್ ಎಲ್ಲ ಬೈ ಮಾಡ್ಬೋದು ನೀವು ಒಳಗೆ ಹೋಗಲಿಲ್ಲ ಅಂದ್ರೆ. ಇದು ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ವರ್ಲ್ಡ್ ವೈಡ್ ಲಿಂಡ್ ಚಾಕ್ಲೇಟ್ಸ್ ಎಲ್ಲ ಸ್ವಿಟ್ಜರ್ಲ್ಯಾಂಡಿಂದ ಹೋಗೋದು. ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಲಿಂಡ್ ಚಾಕ್ಲೇಟ್ಸ್ ಎಲ್ಲ. ಸೊ ನೋಡ್ರಿ ಲಿಂಡ್ ಹೋಮ್ ಆಫ್ ಚಾಕ್ಲೇಟ್. ಆ್ಯಂಡ್ ಎಷ್ಟು ಜನ ಬಂದಾರ ನೋಡ್ಬೋದು ನೀವಿಲ್ಲೇ. ಸೊ ಎಲ್ಲರೂ ಫ್ಯಾಕ್ಟ್ರಿಗೆ ಹೋಗಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಸೊ ಶಾಪ್ ಒಳಗೆ ಹೋಗುಂಬರ್ರಿ, ಲಿಂಡ್ ಶಾಪ್ ಚಾಕ್ಲೇಟ್ದು. ನೋಡ್ಬೋದು ನೀವು ಎಷ್ಟು ವೆರೈಟಿ ಆಫ್ ಚಾಕ್ಲೇಟ್ಸ್ ಅದ ಅಂಥೇಳಿ. ಇಲ್ಲೇ ಜಸ್ಟ್ ಎಂಟ್ರೆನ್ಸ್ ಒಂದು ಫ್ಲೇವರ್ ಇಟ್ಟಾರ. ಇವೆಲ್ಲ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ನೋಡಿರಿ ಎಷ್ಟು ವೆರೈಟಿ ಆಫ್ ಚಾಕ್ಲೇಟ್ಸ್ ಅದಾವ. ಸೊ ಇದು ಚಾಕ್ಲೇಟ್ ಫ್ಯಾಕ್ಟ್ರಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಾಕ್ಲೇಟ್ಸ್ ಎಲ್ಲ ಮಾಡತ್ತಾರ. ಎಷ್ಟೊಂದು ವೆರೈಟಿ ಆಫ್ ಚಾಕ್ಲೇಟ್ಸ್ ಅದಾವ ನೋಡ್ಬೋದು ನೀವು. ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಿ ಚಾಕ್ಲೇಟ್ಸ್ ಅದ. ಇವರು ಕಸ್ಟಮೈಸು ಮಾಡಿಕೊಡತ್ತಿದ್ರು ಚಾಕ್ಲೇಟ್. ಲೈಕ್ ಈ ಚಾಕ್ಲೇಟ್ಸ್ ಬಾರ್ ಏನದಾವಲ್ಲ ಇದ್ರ ಮೇಲೆ ಲೈಕ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ಅಥವಾ ಬರ್ಡೇಗೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಹ್ಯಾಪಿ ಬರ್ಡೇ ಅಂಥೇಳಿ, ಅಥವಾ ಇದ್ರ ಮೇಲೆ ಏನಾದ್ರು ನೋಟು ಬರಿಬೇಕಂದ್ರೆ ನೋಟು ಬರೆದು ಕೊಡತ್ತಿದ್ರು. ಸೊ ಭಾಳ ಆಪ್ಷನ್ಸ್ ಇತ್ತು ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ. ಸೊ ಇಲ್ಲಿ ನೋಡ್ರಿ ಬಾಕ್ಸಸ್ ಇಟ್ಟಾರ. ಈ ಬಾಕ್ಸಸ್ಸಿಗೂ ದುಡ್ಡು ಆ್ಯಕ್ಚುಲಿ. ಆ್ಯಂಡ್ ಇಲ್ಲೇ ಎಷ್ಟೊಂದು ಫ್ಲೇವರ್ಸ್ ಆಫ್ ಚಾಕ್ಲೇಟ್ಸ್ ಅದಾವ ಅಂದ್ರೆ, ಓ ಮೈ ಗಾಡ್, ಭಾಳ ಅಂದ್ರೆ ವೆರೈಟಿ ಆಫ್ ಫ್ಲೇವರ್ಸ್ ಅದಾವೆ ಈ ಚಾಕ್ಲೇಟ್ಸ್. ಈ ಲಿಂಡ್ ಚಾಕ್ಲೇಟ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಒರಿಜಿನಲ್ ಪ್ರೀಮಿಯರ್ ಚಾಕ್ಲೇಟ್ ಸಿಗೋದು ಸ್ವಿಟ್ಜರ್ಲ್ಯಾಂಡ್ನಾಗ. ಇದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲೇ ಬರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನೀವು ಫ್ಯಾಕ್ಟ್ರಿಗೂ ಹೋಗ್ಬೋದು ಬೇಕಂದ್ರೆ. ಸೊ ಫ್ಯಾಕ್ಟ್ರಿ ಇಲ್ಲೇ ಐತಿ, ಬಟ್ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಹೋಗಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ UK ಒಳಗೆ ಬರ್ಮಿಂಗ್ಹ್ಯಾಮ್ ಒಳಗೆ ಒಂದು ಡೈರಿ ಮಿಲ್ಕ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಸೊ ಹಾಗಾಗಿ ನಾವು ಫ್ಯಾಕ್ಟ್ರಿ ಒಳಗೆ ಹೋಗಿಲ್ಲ. ಜಸ್ಟ್ ಅಲ್ಲೇ ಶಾಪ್ ಇತ್ತಲ್ಲ ಚಾಕ್ಲೇಟ್ ಶಾಪು, ಅಲ್ಲಿ ಹೋಗಿ ಚಾಕ್ಲೇಟ್ಸ್ ಎಲ್ಲ ಟೇಸ್ಟ್ ಮಾಡಿ ಸ್ವಲ್ಪ ಚಾಕ್ಲೇಟ್ ಎಲ್ಲ ಬೈ ಮಾಡಿದ್ವಿ. ಪಿಸ್ತಾಚೋ, ಡಬಲ್ ಚಾಕ್ಲೇಟ್, ಆಮೇಲೆ ಡಾರ್ಕ್ ಚಾಕ್ಲೇಟ್, ಆಮೇಲೆ ಕಾಫಿ ಫ್ಲೇವರ್, ವೆರೈಟಿ ಆಫ್ ಫ್ಲೇವರ್ ಆಫ್ ಚಾಕ್ಲೇಟ್ಸ್ ಇದ್ದು ನೋಡ್ರಿ ನೀವು. ಇಲ್ಲೇನು ಬಾಕ್ಸಸ್ ಅದಾವಲ್ಲ ಆ ಬಾಕ್ಸಸ್ ಒಳಗೆ ನೀವು ಯಾವ ಫ್ಲೇವರ್ ಬೇಕು ಪಿಕ್ ಮಾಡಿಕೊಂಡು ತೊಗೋಬೋದು. ಸೊ ಬಾಕ್ಸಿಗೂ ದುಡ್ಡು, ಚಾಕ್ಲೇಟ್ಸಿಗೂ ದುಡ್ಡು. ಬಟ್ ಚಾಕ್ಲೇಟ್ ಮಾತ್ರ ಅಮೇಝಿಂಗ್ ಟೇಸ್ಟ್ ಐತಿದೆ. ಒರಿಜಿನಲ್ ಸ್ವಿಸ್ ಪ್ರೀಮಿಯಮ್ ಚಾಕ್ಲೇಟ್ಸ್ ಇವೆ.
ಆ್ಯಂಡ್ ಅಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಇದೊಂದು ಚಾಕ್ಲೇಟ್ ಫೌಂಟೇನ್ ಮಾಡಿದ್ರೆ ಲಿಂಡ್ ಚಾಕ್ಲೇಟಿಂದ. ಇದು ವರ್ಲ್ಡ್ ಒಳಗೆ ಲಾರ್ಜೆಸ್ಟ್ ಚಾಕ್ಲೇಟ್ ಫೌಂಟೇನ್ ಅಂತ. ಸೊ ನೋಡ್ಬೋದು ನೀವು ಅದು ಒರಿಜಿನಲ್ ಚಾಕ್ಲೇಟ್ ಫ್ಲೋ ಆಗ್ತಿರೋದು. ಸೊ ಈ ಜಸ್ಟ್ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡ್ಬಂದ್ವಿ ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ಸು ಎಲ್ಲ ತೊಗೊಂಡ್ವಿ, ಲಿಂಡ್ ಚಾಕ್ಲೇಟ್ಸ್. ಯಾಕಂದ್ರೆ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಕ್ವಾಲಿಟಿನೂ ಚಲೋ ಇರುತ್ತೆ. ಆಮೇಲೆ ಒರಿಜಿನಲ್ ಲಿಂಡ್ ಚಾಕ್ಲೇಟ್ಸ್ ಇವೆ. ಸೊ ತೋರಿಸ್ತೇನೆ ನಿಮ್ಗೆ ಏನೇನು ಚಾಕ್ಲೇಟ್ಸ್ ತೊಗೊಂಡ್ವಿ ಅಂತ ಹೇಳಿ. ಸೊ ನಾವು ಚಾಕ್ಲೇಟ್ಸ್ ತೊಗೊಂಬಂದ್ವಿ, 3 ಫ್ಲೇವರ್ಸ್ ತೊಗೊಂಬಂದ್ವಿ ನಾವು. ಒಂದು ಕಾಫಿ ಫ್ಲೇವರ್ ಅವಾಗ ಜಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿತ್ತಂತ, ಆ್ಯಂಡ್ ಇನ್ನೊಂದು ಡಬಲ್ ಚಾಕ್ಲೇಟ್ ಅಂತ ಹೇಳಿ, ಆ್ಯಂಡ್ ಇನ್ನೊಂದು ಡಾರ್ಕ್ ಚಾಕ್ಲೇಟ್ ಫ್ಲೇವರ್. ಸೊ 3 ಫ್ಲೇವರ್ಸ್ ತೊಗೊಂಬಂದ್ವಿ ನಾವು ಚಾಕ್ಲೇಟ್. ಸೊ ಈಗ ಬಸ್ ಒಳಗದೆ ನಾವು ಸುರಿಕ್ ಒಳಗೆ. ನೆಕ್ಸ್ಟ್ ಇನ್ನೊಂದು ಬೋಟ್ ರೈಡಿಂಗ್ ಐತಿ, ಬೋಟ್ ರೈಡಿಂಗ್ ಹೊಂಟೇವಿ. ಸೊ ಇದು ಬಸ್ ನಮ್ದು. ಇದು ಯುರೋಪ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಡ್ರೈವಿಂಗ್ ಐತಿ. ನಮ್ಮ ಇಂಡಿಯಾದಾಗ ರೈಟ್ ಸೈಡ್ ಡ್ರೈವಿಂಗ್, ಆಮೇಲೆ ಈವನ್ UK ಒಳಗೂ ರೈಟ್ ಸೈಡ್ ಡ್ರೈವಿಂಗ್ ಐತಿ. ಬಟ್ ಯುರೋಪಲ್ಲ ಇದು ಲೆಫ್ಟ್ ಸೈಡ್ ಡ್ರೈವಿಂಗ್ ಐತಿ. ಸೊ ನೆಕ್ಸ್ಟ್ ಸ್ಟೇಷನ್ ನಮ್ದು ನೆಕ್ಸ್ಟ್ ಸ್ಟಾಪ್ ಇಳಿಬೇಕು. ಇಳಿದು ಬೋಟ್ ರೈಡಿಂಗ್ ಹೊಂಟೇವಿ. ಸೊ ಬೋಟ್ ರೈಡಿಂಗ್ ಎಲ್ಲ ಮುಗಿಸಿದ್ವಿ. ಬೋಟ್ ರೈಡಿಂಗಿಂದ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬೋಟ್ ರೈಡಿಂಗ್ ಮುಗಿಸಿ ನೆಕ್ಸ್ಟ್ ನಾವು ಇಲ್ಲೇ ಝುರಿಕ್ ಒಳಗೆ ಓಲ್ಡ್ ಸಿಟಿ ನೋಡೋಣ ಅಂತ ಹೇಳಿ ಬಂದ್ವಿ. ಸೊ ಓಲ್ಡ್ ಸಿಟಿ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಎಲ್ಲ ಥರದ ಬ್ರ್ಯಾಂಡ್ಸು ಇತ್ತು, ಈ ಬ್ರ್ಯಾಂಡ್ ಇಲ್ಲ ಅಂತಲ್ಲ. ಸೊ ಅದೆಲ್ಲ ನೋಡ್ಕೊಂಡು, ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಝುರಿಕ್ ಸಿಟಿ ಒಳಗೆ ರೋಡ್ ಮೇಲೆ ಟ್ರಾಮ್ ಅಡ್ಡಾಡ್ತವೆ, ಆಮೇಲೆ ಬಸ್ ಆ್ಯಂಡ್ ಕಾರ್ ಎಲ್ಲ ಓಡಾಡ್ತಾವೆ. ಸೊ ಅದು ನೋಡೋದು ಒಂದು ಚಂದ. ಸೊ ನಾವು ಝುರಿಕ್ ಸಿಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಅದು ಮುಗಿಸ್ಕೊಂಡು ನಮ್ಮ ಹೋಟೆಲಿಗೆ ಹೋಗಿ ನಮ್ಮದೆಲ್ಲ ಬ್ಯಾಗ್ ತೊಗೊಂಡು ನೆಕ್ಸ್ಟ್ ನಾವು ಬರ್ನಿಗೆ ಹೋದ್ವಿ. ಬರ್ನ್ ಅನ್ನೋದು ಸ್ವಿಟ್ಜರ್ಲ್ಯಾಂಡಿನ ಕ್ಯಾಪಿಟಲ್. ಬರ್ನ್ ಹೋಗಿ ನೆಕ್ಸ್ಟ್ ಅನ್ನದರ್ 5 ಡೇಸ್ ನಾವು ಬರ್ನ್ ಒಳಗೆ ಉಳಿದಿದ್ವಿ. ಅಲ್ಲೇ ಹೋಟೆಲ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಬರ್ನಿಗೆ ಬಂದು ಕೀ ಕಲೆಕ್ಟ್ ಮಾಡಿ ಈಗ ನಮ್ದು ಹೋಟೆಲಿಗೆ ಬಂದೇವಿ. ಸೊ ಇದು ಹೋಟೆಲ್ ರೂಮ್ ಹೆಂಗೈತೆ ನೋಡ್ರಿ. ಸೊ ಇದು ನಮ್ಮ ಸೆಕೆಂಡ್ ಹೋಟೆಲ್. ಎಂಟರ್ ಆದ ತಕ್ಷಣ ಬಾತ್ರೂಮ್ ಆ್ಯಂಡ್ ಬೇಸಿನ್, ಆ್ಯಂಡ್ ಇಲ್ಲೇ ಬೆಡ್ರೂಮ್. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ಸ್ವಿಟ್ಜರ್ಲ್ಯಾಂಡ್ನಾಗ. ಇನ್ನೂ ಮಸ್ತ್ ವೀಡಿಯೋಸ್ ಬರ್ತಾವೆ. ಸೊ ನೆಕ್ಸ್ಟ್ ಎಲ್ಲ ವೀಡಿಯೋಸು ಫುಲ್ ನೋಡ್ರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.